ಪ್ರಸಾದನ ಕುಟುಂಬ ತಲೆ ತಲಾಂತರದಿಂದ ಬರ್ತಾ ಇರುವ ವಸ್ತ್ರದ ವ್ಯಾಪಾರ ಮಾಡುತ್ತಾ ಇರುತ್ತದೆ. ಊರಿನಲ್ಲಿ ಅವರಿಗೆ ಒಂದು ದೊಡ್ಡ ಬಟ್ಟೆ ಶಾಪ್ ಇರುತ್ತದೆ. ರಮೇಶ್, ಸುರೇಶ್, ಅರುಣರು ದಿನವೂ ಶಾಪ್ಗೆ ಹೋಗಿ ವ್ಯಾಪಾರ ನೋಡ್ಕೋತಾ ಇದ್ರು. ಆದರೆ ವಸ್ತ್ರದ ವ್ಯಾಪಾರ ಮಾಡುವ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಕೂಡ ಯಾವಾಗಲೂ ಬಟ್ಟೆಗಳ ಗಂಟುಗಳು, ಸೀರೆಗಳ ಡಬ್ಬಗಳು ಇರುವುದು ಮಾಮೂಲಿ ವಿಷಯ. ದೊಡ್ಡ ಸೊಸೆ ಅನಾಮಿಕಾ ಅದನ್ನು ತಮ್ಮ ವೃತ್ತಿಯಲ್ಲಿ ಭಾಗವಾಗಿ ಭಾವಿಸುತ್ತಾ ಇರುತ್ತಾಳೆ. ಆದರೆ ಮಾಡರ್ನ್ ಆಗಿ ಕೆಲಸ ಮಾಡಬೇಕು ಅಂದ್ಕೊಂತಾ ಇರುವ ಅವನಿ ಅಂಜಲಿಯರಿಗೆ ಮಾತ್ರ ಮನೆಯಲ್ಲಿ ಯಾವಾಗಲೂ ಈ ಬಟ್ಟೆಗಳ ಗಲಾಟೆ ಬೇಸರವೆನಿಸುತ್ತಾ ಇರ್ತದೆ. ಅಯ್ಯೋ, ಏನೋ ಈ ಮನೆಯಲ್ಲಿ ಎಲ್ಲಿ ನೋಡಿದ್ರು ಸೀರೆಗಳು, ಬಟ್ಟೆಗಳು, ಡಬ್ಬಗಳೇನಾ? ಕನಿಷ್ಠ ಪ್ರಶಾಂತವಾಗಿ ಕೂತ್ಕೊಳ್ಳೋಕೆ ಕೂಡ ಹಾಲಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಇಲ್ಲ. ಮನೆಯಲ್ಲಿ ಕೂಡ ಈ ಸೀರೆಗಳ ಗಲಾಟೆ ಏನೋ ನಮಗೆ. ಹೌದಕ್ಕ, ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬರ್ಬೇಕು ಅಂದ್ರೆ ಭಯವಾಗುತ್ತೆ ನಂಗೆ. ಶಾಪಲ್ಲಿ ಗೋಡನ್ ಇರುತ್ತೆ. ಮತ್ತೆ ನಮ್ಮ ಮನೆಯಲ್ಲಿ ಹಳೆ ಪದ್ಧತಿಗಳ ವ್ಯಾಪಾರ ಯಾವಾಗ ಬದಲಾಗುತ್ತೋ ಏನೋ. ಏನೇ ಅವನಿ, ಏನೇ ಅಂಜಲಿ, ಹೇಳ್ತಾನೆ ಬಾಯಿ ಉದ್ದ ಮಾಡಿ ಮಾತಾಡ್ತೀರಾ ಯಾಕೆ? ಇದು ನಮ್ಮ ತಾತನ ಕಾಲದಿಂದ ಬಂದ ವೃತ್ತಿ. ಈ ಬಟ್ಟೆಗಳನ್ನ ನಮ್ಗೆ ಊಟ ಕೊಡ್ತಾ ಇದೆ. ನಮ್ಮ ವೃತ್ತಿಯಲ್ಲಿ ಭಾಗವಾಗಿರುವ ಈ ಸಾಮಾನನ್ನು ನೋಡಿ ಬೇಸರ ಯಾಕೆ ಮಾಡ್ಕೋಬೇಕು? ಅವನಿ, ಅಂಜಲಿ, ಕೋಪ ಮಾಡ್ಕೊಳ್ಬೇಡಿ ಅಮ್ಮ. ಬಟ್ಟೆ ವ್ಯಾಪಾರ ಮಾಡುವ ನಮ್ಮ ಮನೆಯಲ್ಲಿ ಬಟ್ಟೆ ಇರೋದು ಬಹಳ ಸಹಜ ಅಲ್ವಾ? ಇದು ಕೇವಲ ಬಟ್ಟೆಗಳಲ್ಲ, ಇದು ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಸ್ವರೂಪ. ಸ್ವಲ್ಪ ಅಡ್ಜಸ್ಟ್ ಆಗೋದು ಕಲ್ತ್ಕೋಬೇಕಲ್ಲ. ಅಡ್ಜಸ್ಟಿಂಗ ಅಕ್ಕ, ನೀನ್ ಯಾವಾಗ್ಲೂ ಹಳೆ ಪದ್ಧತಿಗೆ ಸಪೋರ್ಟ್ ಮಾಡ್ತೀಯಾ? ನಾವು ಮಾತ್ರ ಈ ಬೇಸರ ನಾವು ತಡಿಲಾರ್ದೆ ಹೋಗ್ತಾ ಇದೀವಿ. ಅನಾಮಿಕಾ ಹೇಳಿದ್ದು ಅಕ್ಷರಶಃ ನಿಜ. ವಸ್ತ್ರದ ವ್ಯಾಪಾರ ನಮ್ಮ ಪ್ರಾಣ. ರಮೇಶು, ಸುರೇಶು, ಅರುಣ್ ಎಲ್ಲರೂ ರೆಡಿ ಆದ್ರ? ಶಾಪ್ಗೆ ಟೈಮ್ ಆಗ್ತಾ ಇದೆ, ಬೇಗ ಹೋಗ್ಬೇಕು. ರೆಡಿಯಪ್ಪ, ಈ ದಿನವೇ ಶಾಪ್ ಅಲ್ಲಿ ಕೆಲವು ಹೊಸ ರೇಷ್ಮೆ ಸೀರೆಗಳ ಸ್ಟಾಕ್ ಬರ್ತಾ ಇದೆ. ಹೌದಪ್ಪ, ನಾವು ಕೂಡ ರೆಡಿ ಆಗಿದ್ದೀವಿ. ಬನ್ನಿ ಎಲ್ರು ಸೇರಿ ಶಾಪ್ಗೆ ಹೊರಡೋಣ. ಇನ್ನು ಗಂಡಸರೆಲ್ಲರೂ ಶಾಪ್ಗೆ ಹೊರಟು ಹೋಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಮನೆಗೆ ಕೆಲವು ಪಕ್ಕದ ಮನೆಯವರು ತಮ್ಮ ನೆಂಟರ ಜೊತೆ ಬರ್ತಾರೆ. ಶಾರದಾ, ಅನಾಮಿಕಾ ಅವರಿಗೆ ಬಹಳ ಪ್ರೇಮದಿಂದ ಕೇಳಿದ್ದ ಸೀರೆಗಳನ್ನು ತೋರಿಸಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಆದರೆ ಅವನಿ ಅಂಜಲಿಯರಿಗೆ ಅದು ಬೇಸರವೆನಿಸುತ್ತದೆ. ಅಕ್ಕ, ನೋಡಿದ್ಯಾ, ಊರಲ್ಲಿ ಶಾಪ್ ಇದ್ರು ಕೂಡ ಮನೆಗೆ ಜನಗಳು ಬಂದು ಸೀರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆ ಅನಾಮಿಕಾ ಅಕ್ಕ ಅವರಿಗೆ ಇಲ್ಲೇ ಎಲ್ಲ ಸೀರೆಗಳು ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ನಿಜಕ್ಕೂ ಪರ್ಸನಲ್ ಲೈಫ್ ಅನ್ನೋದೇ ಇಲ್ಲ ಆಗಿದೆ ಅಕ್ಕ. ಹೌದು ಅಂಜಲಿ, ಈ ಸೀರೆಗಳ ಗಲಾಟೆ ನನಗೆ ನಿಜಕ್ಕೂ ಹಿಡಿಸೋದಿಲ್ಲ. ನಮ್ಮ ಮನೇಲಿ ಯಾವಾಗಲೂ ಜನಗಳೇ, ಯಾವಾಗ್ಲೂ ಬಟ್ಟೆಗಳ ಗಲಾಟೆ ಮಾಮೂಲಾಗಿ ಹೋಗಿದೆ. ಹೀಗಿರುವಾಗ 1-2 ದಿನದ ನಂತರ ಪ್ರಸಾದ್ ವಸ್ತ್ರದ ವ್ಯಾಪಾರಕ್ಕೆ ಒಂದು ದೊಡ್ಡ ಆರ್ಡರ್ ಬರುತ್ತದೆ. ಒಂದು ದೊಡ್ಡ ಧನವಂತರ ಕುಟುಂಬದಿಂದ ಮದುವೆ ಸೀರೆಗಳಿಗೆ ಆರ್ಡರ್ ಬರುತ್ತದೆ. ಅವರು ಮನೆಗೆ ಬರಲಾಗದಿದ್ದರಿಂದ ಪ್ರತಿಷ್ಠಾತ್ಮಕವಾದ ರೇಷ್ಮೆ ಸೀರೆಗಳ ಗಾರ್ಮೆಂಟ್ಸ್ ಎಲ್ಲ ಡೈರೆಕ್ಟ್ ಆಗಿ ಅವರ ಮನೆಗೆ ತಂದು ತೋರಿಸುವಂತ ಕೇಳುತ್ತಾರೆ. ದೊಡ್ಡ ಆರ್ಡರ್ ಬಂದಿದ್ದರಿಂದ ಪ್ರಸಾದನ ಕುಟುಂಬದಲ್ಲಿ ಸಂಭ್ರಮ ಶುರುವಾಗುತ್ತದೆ. ರಮೇಶ್ ಶಾಪ್ ಇಂದ ಬೆಸ್ಟ್ ಸೀರೆಗಳು, ಡಿಸೈನರ್ ಗಾರ್ಮೆಂಟ್ಸ್ ಎಲ್ಲವನ್ನು ಬಾಕ್ಸ್ ಗಳಲ್ಲಿ ಪ್ಯಾಕ್ ಮಾಡುತ್ತಾನೆ. ಪ್ರಸಾದನ ಜೊತೆ ಸೇರಿ ಎಲ್ಲರೂ ಕಾರಿನಲ್ಲಿ ಹೋಗಿ ಸೀರೆಗಳು ತೋರಿಸೋಣ ಅಂತ ಹೇಳ್ತಾರೆ. ಶಾರದಾ, ಅನಾಮಿಕಾ, ಬೇಗ ರೆಡಿಯಾಗಿ, ನಾವು ಆ ದೊಡ್ಡ ಧನವಂತರ ಮನೆಗೆ ಹೋಗ್ಬೇಕು. ಇದು ಬಹಳ ದೊಡ್ಡ ಆರ್ಡರ್, ಲಕ್ಷದಲ್ಲಿ ವ್ಯಾಪಾರ ನಡೆಯುತ್ತೆ. ಅವನಿ, ಅಂಜಲಿ, ನೀವು ಕೂಡ ಬನ್ರಿ ಅಮ್ಮ. ನಿಮ್ಮ ಮಾಡರ್ನ್ ಟೇಸ್ಟ್ ಕೂಡ ಆ ಹೆಣ್ಮಗಳಿಗೆ ತೋರಿಸಬಹುದು. ಮನೇಲಿದ್ದು ಬೋರ್ ಹೊಡಿತಾ ಇದೆ, ನಿಮ್ ಜೊತೆ ಬರೋದಕ್ಕೆ ನಾವು ರೆಡಿ ಮಾವಯ್ಯ. ಹೌದು ಅಕ್ಕ, ನಾವು ಫ್ರೆಶ್ ಆಗಿ ಕಾರಲ್ಲಿ ವಿಡಿಯೋ ತೆಗಿತೀನಿ, ಬನ್ನಿ ನಾವು ರೆಡಿ ಆಗೋಣ. ಪ್ರಸಾದ್, ಶಾರದಾ, ಅನಾಮಿಕಾ, ರಮೇಶ್, ಅವನಿ, ಅಂಜಲಿ ಕಾರಿನಲ್ಲಿ ಹೊರಡುತ್ತಾರೆ. ಆ ಧನವಂತರ ಭವನ ಬಹಳ ಅಂದವಾಗಿ ದೊಡ್ಡ ಕೋಟೆ ಹಾಗೆ ಇರುತ್ತದೆ. ಅನಾಮಿಕಾ, ಶಾರದರು ಬಹಳ ಸಹನೆಯಿಂದ ಅವರು ಮನೆಯಲ್ಲಿರುವವರಿಗೆ ಬೆಸ್ಟ್ ರೇಷ್ಮೆ ಸೀರೆ ತೋರಿಸುತ್ತಾರೆ. ಅವನಿ ಅಂಜಲಿಯರು ಕೂಡ ಡಿಸೈನ್ ಸೆಲೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತಾರೆ. ಅದರಿಂದ ಆ ಹೆವಿ ಆರ್ಡರ್ ಕನ್ಫರ್ಮ್ ಆಗುತ್ತದೆ. ಇನ್ನು ಅವರು ಮನೆಗೆ ತಿರುಗಿ ಪ್ರಯಾಣವಾಗುತ್ತಾರೆ. ಅಮ್ಮಯ್ಯ, ವ್ಯಾಪಾರ ಬಹಳ ಚೆನ್ನಾಗಿ ನಡೆದಿದೆ. ಅನಾಮಿಕಾ ನನ್ ಜೊತೆ ಬಹಳ ಸಹನೆಯಿಂದ ನಿಂತಿದ್ದಾಳೆ. ಆ ಧನವಂತರ ಕುಟುಂಬ ನಮ್ಮ ಕಲೆಕ್ಷನ್ಸ್ ನೋಡಿ ಫಿದಾ ಆಗಿ ಹೋದ್ರು. ಹೌದು ಶಾರದಾ, ನಮ್ಮ ಅನಾಮಿಕಳ ಬುದ್ಧಿವಂತಿಕೆಯಿಂದ ಅವರ ಚಾಯ್ಸ್ ಬೇಗ ಸೆಲೆಕ್ಟ್ ಆಗಿ ಹೋಯ್ತು. ರಮೇಶು, ಕಾರು ಫಾಸ್ಟ್ ಆಗಿ ನಡೆಸು. ಮಾವಯ್ಯ, ನಮಗೆ ಬಹಳ ಹಸಿವೆ ಆಗ್ತಾ ಇದೆ. ಮಧ್ಯಾಹ್ನದಿಂದ ನಿಜಕ್ಕೂ ಏನು ತಿಂದಿಲ್ಲ. ಈ ಹೈವೇ ಮೇಲೆ ಏನಾದ್ರೂ ಒಳ್ಳೆ ರೆಸ್ಟೋರೆಂಟ್ಸ್ ಇದೆಯಾ? ಹೌದು ಮಾವಯ್ಯ, ನನಗ್ ಕೂಡ ಹೊಟ್ಟೆಯಲ್ಲಿ ಹಸಿವೆ ಆಗ್ತಾ ಇದೆ. ಬೇಗ ಕಾರನ್ನ ಎಲ್ಲಾದ್ರೂ ರೆಸ್ಟೋರೆಂಟ್ ಹತ್ರ ನಿಲ್ಸಿ. ಅಮ್ಮ, ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆ ಬರುತ್ತಲ್ಲ, ನಿಲ್ಸಿ. ಮನೆಗೆ ಹೋದ ಮೇಲೆ ಅನಾಮಿಕಾ ಬಿಸಿ ಬಿಸಿಯಾಗಿ ಅನ್ನ ಮಾಡ್ತಾಳೆ, ಹಾಯಾಗಿ ತಿನ್ನೋಣ. ಅತ್ತೆ, ಮನೆಗೆ ಹೋಗೋದಕ್ಕೆ ಇನ್ನು 1 ಅವರ್ ಮೇಲೆ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಹಸಿವೆಯಿಂದ ಸತ್ತು ಹೋಗ್ಬೇಕಾ ಏನೋ? ಕಾರು ಹೈವೇ ಮೇಲೆ ಹೋಗ್ತಾ ಇರುತ್ತದೆ. ಅಂದುಕೊಳ್ಳದ ಹಾಗೆ ಆಕಾಶವೆಲ್ಲ ಕಪ್ಪನೆಯ ಮಬ್ಬಿನಿಂದ ಕೂಡುತ್ತದೆ. ಒಂದೇ ಸಲಕ್ಕೆ ಭಾರಿ ಮಳೆ ಶುರುವಾಗುತ್ತದೆ. ಅದರಿಂದ ಹೈವೇ ಮೇಲೆ ವಿಸಿಬಿಲಿಟಿ ನಿಜಕ್ಕೂ ಇರಲಿಲ್ಲ. ಕಾರು ನಡೆಸುವುದು ಬಹಳ ಕಷ್ಟವಾಗಿ ಬದಲಾಗುತ್ತದೆ. ರಮೇಶ್, ಮಳೆ ಬಹಳ ಹೆಚ್ಚಾಗಿದೆ, ಮುಂದಿನ ರೋಡ್ ಏನೋ ಕಾಣಿಸ್ತಾ ಇಲ್ಲ. ಕಾರನ್ನು ನಿಲ್ಲಿಸಿ ಪಕ್ಕದಲ್ಲಿರೋದು ಒಳ್ಳೇದು. ಹೌದಪ್ಪ, ಇಂತಹ ಸಮಯದಲ್ಲಿ ಹೈವೇ ಮೇಲೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಎಲ್ಲಾದ್ರೂ ಶೆಲ್ಟರ್ ನೋಡಿ ಕಾರ್ ನಿಲ್ಲಿಸ್ತೀನಿ.
ರಮೇಶ್ ಕಾರನ್ನು ದಾರಿ ಪಕ್ಕದಲ್ಲಿರುವ ಒಂದು ಡಾಬಾ ಹತ್ರ ನಿಲ್ಲಿಸುತ್ತಾನೆ. ಹೆವಿ ರೈನ್ ಇಂದ ಎಲ್ಲರೂ ಬೇಗ ಡಾಬಾದೊಳಗೆ ಹೋಗುತ್ತಾರೆ. ಅದು ಬಹಳ ಹಳೇದಾಗಿ ಕ್ಲೋಸ್ ಆಗಿರುತ್ತೆ. ಅಯ್ಯೋ, ಇದು ಕ್ಲೋಸ್ ಡಾಬಾದ ಆಗಿದೆ. ಇಲ್ಲಿ ಕನಿಷ್ಠ ತಿನ್ನೋದಕ್ಕೆ ಬಿಸ್ಕೆಟ್ಸ್ ಪ್ಯಾಕೆಟ್ ಕೂಡ ಇಲ್ಲ. ಇಲ್ಲಿ ಹೌದು, ಕನಿಷ್ಠ ಇಲ್ಲಿ ಬಿಸಿಯಾಗಿ ಟೀ ಸಿಕ್ಕುವ ಪರಿಸ್ಥಿತಿ ಕೂಡ ಇಲ್ಲ. ಈ ಮಳೆಯಲ್ಲಿ ನಾವು ಹಸಿವಿನಿಂದ ಹೀಗೆ ಇರ್ಬೇಕಾ ಏನೋ? ಅಮ್ಮ, ಅವನಿ, ಅಂಜಲಿ, ಗಾಬರಿ ಆಗ್ಬೇಡಮ್ಮ. ಇದು ಕ್ಲೋಸ್ಡ್ ಡಾಬಾನೇ, ಆದ್ರೆ ಇದು ನಮ್ಮ ಡಾಬಾನೇ. ಅಂದ್ರೆ ಇದು ನಮ್ಮ ಡಾಬಾನ? ಹೌದು ರಮೇಶು, ಈ ಮಧ್ಯೆ ನಾನು ನಮ್ಮ ಶಾಪ್ ಪ್ರಾಫಿಟ್ಸ್ ಇಂದ ಈ ಹೈವೇ ಡಾಬಾನ ಸ್ವಲ್ಪ ಕಡಿಮೆ ರೇಟಿಗೆ ತಗೊಂಡಿದ್ದೀನಿ. ನಿಜವೇನ್ರಿ? ನಮಗೆ ಹೇಳದೆ ಇಂತ ಪ್ರಾಪರ್ಟಿ ಕೊಂಡ್ಕೊಂಡಿದ್ದೀರಾ ನೀವು? ಅಪ್ಪ, ಒಳ್ಳೆ ಕೆಲಸ ಮಾಡಿದ್ರೆ. ಹೈವೇ ಮೇಲೆ ಇರುವ ಈ ಲ್ಯಾಂಡ್ ಬಹಳ ವ್ಯಾಲ್ಯೂಬಲ್. ಆದ್ರೆ ಇದನ್ನ ಹೇಗೆ ರನ್ ಮಾಡ್ಬೇಕು ಅಂತ ನೀವು ಆಲೋಚನೆ ಮಾಡಿದ್ರಿ? ಅನಾಮಿಕಾ ಹೈವೇ ಮೇಲೆ ಹೋಗ್ತಾ ಇರುವ ಕಾರುಗಳು, ಟ್ರಕ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಮಾವಯ್ಯ, ನಿಮ್ಮ ಆಲೋಚನೆ ಬಹಳ ದೊಡ್ಡದು. ಈ ಮಳೆಗಾಲದಲ್ಲಿ ಹೈವೇ ಮೇಲೆ ಬಹಳ ಜನ ಹೋಗ್ತಾ ಇರ್ತಾರೆ. ಅವರಿಗೆ ಈ ಚಳಿಗೆ ಬಹಳ ಬಿಸಿಯಾಗಿ ರುಚಿಯಾಗಿ ತಿನ್ಬೇಕು ಅಂತ ಇರುತ್ತೆ. ಇದರಲ್ಲಿ ನಾವು ಒಂದು ಫುಡ್ ದಾಬಾ ಏನಕ್ಕೆ ಇಡಬಾರ್ದು? ಅಕ್ಕ, ಫುಡ್ ದಾಬಾನ ಯಾರಿಗೆ ಅಡಿಗೆ ಬಂತು ಅಂತ ರೆಸ್ಟೋರೆಂಟ್ ನಡೆಸ್ತೆ ನೀನು? ಅವನಿ, ನಿನ್ನ ಕೈ ಅಡಿಗೆ ತುಂಬಾ ಚೆನ್ನಾಗಿರುತ್ತಲ್ವಾ? ನೀನು ಅಂಜಲಿ ಸೇರಿ ಅಡಿಗೆ ಮಾಡಿ. ನಾನು ಮ್ಯಾನೇಜ್ಮೆಂಟ್ ನೋಡ್ಕೋತೀನಿ. ಸ್ವಲ್ಪ ಕಷ್ಟಪಟ್ರೆ ಈ ಹೈವೇ ಮೇಲೆ ನಮ್ಮ ಧಾಬಾ ಬಹಳ ಫೇಮಸ್ ಆಗಬಹುದು. ವಾವ್ ಅಕ್ಕ, ಸೂಪರ್ ಆಗಿ ಹೇಳ್ದೆ. ಈ ರೈನಿ ಸೀಸನ್ ಅಲ್ಲಿ ಹಾಟ್ ಸ್ಪೈಸಿ ಫುಡ್ ಅನ್ನ ಹೈವೇ ಮೇಲೆ ಹೋಗುವವರು ಲೊಟ್ಟೆ ಹಾಕೊಂಡು ತಿಂತಾರೆ. ನಾನು ಫೋಟೋಸ್ ವಿಡಿಯೋದಿಂದ ಆನ್ಲೈನ್ ನಲ್ಲಿ ನಮ್ಮ ಧಾಬಾವನ್ನು ಧೂಮ್ ಧಾಮ್ ಮಾಡ್ತೀನಿ. 2 ವಾರದ ನಂತರ ಹೈವೇ ಧಾಬಾ ಫುಲ್ ಆಗಿ ರೆಡಿಯಾಗಿ ಬಿಡುತ್ತದೆ. ಧಾಬಾ ಬಹಳ ಅಂದವಾಗಿ ಅಂಜಲಿ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ನಿಂದ ಹೈವೇ ಮೇಲೆ ಹೋಗುವವರಿಗೆ, ಟ್ರಾವೆಲರ್ಸ್ಗೆ ಈ ಧಾಬಾದ ಬಗ್ಗೆ ಬೇಗನೆ ತಿಳಿಯುತ್ತದೆ. ಅನಾಮಿಕಾ ಸ್ಪೆಷಲ್ ಹೈವೇ ಸ್ಪೈಸಿ ಚಿಕನ್ ಕರ್ರಿ, ಮಳೆಗಾಲದ ಗರಂ ರೋಟಿ, ಅವನಿ ಸ್ಪೆಷಲ್ ಹಾಟ್ ಬಿರಿಯಾನಿ ಮಾಡುತ್ತಾರೆ. ಅಂಜಲಿ ಫೋನ್ ಅಲ್ಲಿ ಲೈವ್ ವಿಡಿಯೋ ತೆಗೆಯುತ್ತಾ, ಹಲೋ ಟ್ರಾವೆಲರ್ಸ್, ವೆಲ್ಕಮ್ ಟು ನಮ್ಮ ಹೈವೇ ಧಾಬಾ. ಹೊರಗಡೆ ಹೆವಿ ರೈನ್ ಬೀಳ್ತಾ ಇದೆ. ಮತ್ತೆ ಇಂತಹ ಟೈಮ್ ಅಲ್ಲಿ ಹಾಟ್ ಸ್ಪೈಸಿ ಚಿಕನ್ ಕರ್ರಿ, ಬಟರ್ ರೋಟಿ ತಿನ್ಬೇಕು ಅಂತಂದ್ರೆ ಬೇಗ ಇಲ್ಲಿ ಸ್ಟಾರ್ಟ್ ಆಗಿ. 100% ನ್ಯಾಚುರಲ್ ಹೋಮ್ ಮೇಡ್ ರೆಸಿಪಿ. ಲೊಕೇಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇದೆ ಗಾಯ್ಸ್. ಅಮ್ಮ, ತುಂಬಾ ಹಸಿವಾಗ್ತಿದೆ. ಬಿಸಿಯಾಗಿ ಚಿಕನ್ ಕರಿ ರೋಟಿ ಇದೆಯಾ? ಇದೆ ಸರ್, ನೀವು ಕೂತ್ಕೊಳ್ಳಿ. ಕ್ಲೀನ್ ಪ್ಲೇಟ್ ಅಲ್ಲಿ ಬಿಸಿ ಬಿಸಿಯಾಗಿ ಚಿಕನ್ ಕರಿ ವಿತ್ ರೋಟಿ ಕೊಡ್ತೀನಿ. ಅನಾಮಿಕಾ ಅವನಿಗೆ ಬಡಿಸುತ್ತಾಳೆ. ಅವನು ಒಂದು ಚೂರು ತಿನ್ಬಿಟ್ಟು, ಅಬ್ಬಾ ಏನ್ ರುಚಿ ತಾಯಿ, ಹೋಮ್ ಮೇಡ್ ಸ್ಪೈಸಿ ಸ್ಮೆಲ್ ಬರ್ತಾ ಇದೆ ಅಡಿಗೆಯಲ್ಲಿ. ತಿಂತಾ ಇದ್ರೆ ಮನಸ್ಸಿಗೆ ಸ್ವರ್ಗದ ಆಗಿದೆ. ಈ ರೈನಿ ವೆದರ್ಗೆ ಈ ಸ್ಪೈಸಿ ಚಿಕನ್ ಕರಿ ಪರ್ಫೆಕ್ಟ್ ಕಾಂಬಿನೇಷನ್. ಆ ದಾಬಾದ ರುಚಿಯಿಂದ ಹೈವೇಯಲ್ಲಿ ಹೋಗುವವರು, ಟ್ರಕ್ ಡ್ರೈವರ್ಗಳು, ಟ್ರಾವೆಲರ್ಗಳು ಎಲ್ಲರೂ ಕಾರನ್ನು ನಿಲ್ಲಿಸಿ ಆ ದಾಬಾದಲ್ಲಿ ಬರಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಹೈವೇ ದಾಬಾ ಬಹಳ ದೊಡ್ಡ ಸಕ್ಸಸ್ ಆಗುತ್ತದೆ. ದಿನವೂ ಮಿನಿಮಮ್ 1000 ಪ್ಲೇಟ್ ಬಿರಿಯಾನಿ, ರೋಟಿಗಳು ಸೇಲ್ ಆಗ್ತಾ ಇರುತ್ತೆ. ಒಂದು ದಿನ ಸಾಯಂಕಾಲದ ವೇಳೆ ಧಾಬಾದಲ್ಲಿ ವಿಪರೀತವಾಗಿ ಜನರಿರುತ್ತಾರೆ. ಶಾರದಾ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಇರ್ತಾಳೆ. ಅನಾಮಿಕಾ, ಶಾರದಾ, ಅವನಿ, ಅಂಜಲಿಯರು ಧಾಬಾದಲ್ಲಿ ಸರ್ವಿಂಗ್ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ. ಏನು ಅಂದ್ರೆ, ನಮ್ಮ 3 ಸೊಸೆಯರಿಂದ ಈ ಹೈವೇ ಮೇಲೆ ಜಾತ್ರೆ ಹಾಗೆ ನಮ್ಮ ವ್ಯಾಪಾರ ಸಾಗ್ತಾ ಇದೆ. ನಿಜಾನೇ ಶಾರದಾ, ಆದ್ರೆ ನೀನು ಅನಾಮಿಕಾ ಜೊತೆ ವಿಷಯ ಮಾತಾಡ್ಬೇಕು. ಅಮ್ಮ, ಅನಾಮಿಕಾ ಇಲ್ಲಿ ಬಾ ತಾಯಿ. ಹೇಳಿ ಮಾವಯ್ಯ, ಏನಾದ್ರು ಪ್ರಾಬ್ಲಮ್? ಅದೇನು ಇಲ್ಲಮ್ಮ, ನನಗೊಂದು ಆಲೋಚನೆ ಬಂದಿದೆ. ಈ ಹೈವೇ ದಾಬಕ್ಕೆ ಬರುವವರು ತಮ್ಮ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಿಚ್ ಫ್ಯಾಮಿಲಿ ಕೂಡ ಇಲ್ಲೇ ಕಾರ್ ನಿಲ್ಸಿ ತಿಂತಾ ಇದ್ದಾರೆ. ಮತ್ತೆ ಅವರಿಗೆ ಫುಡ್ ತಿಂದ ನಂತರ ಶಾಪಿಂಗ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ಟಾಲ್ ಬಟ್ಟೆಗಳಿಗೆ ಇಟ್ರೆ ಹೇಗಿರುತ್ತೆ ಅಂತೀಯಾ? ಮಾವಯ್ಯ, ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ. ನಮ್ಮ ವಸ್ತ್ರದ ವ್ಯಾಪಾರಕ್ಕಾಗಿ ಈ ದಾಬಾ ಪಕ್ಕದಲ್ಲಿ ಒಂದು ಗಾರ್ಮೆಂಟ್ ಸ್ಟಾಲ್ ಓಪನ್ ಮಾಡೋಣ. ವಾವ್, ದಾಬಾ ಪಕ್ಕದಲ್ಲಿ ಗಾರ್ಮೆಂಟ್ ಸ್ಟಾಲ್ ಅಕ್ಕ, ಸೂಪರ್ ಐಡಿಯಾ. ಟ್ರಾವೆಲ್ ಮಾಡ್ತಾ ಇರುವ ಹುಡುಗಿಯರು, ಫ್ಯಾಮಿಲೀಸ್ ಕೂಡ ತಿಂದ ಮೇಲೆ ಸೀರೆ ನೋಡ್ತಾರೆ. ಆ ಕಡೆ ವಸ್ತ್ರ ವ್ಯಾಪಾರ ಕೂಡ ಸೂಪರ್ ಆಗಿ ರನ್ ಆಗುತ್ತೆ. ಹೌದು ಅಕ್ಕ, ಫುಡ್ ತಿಂದ ಮೇಲೆ ಲೇಡೀಸ್ ಎಲ್ಲರೂ ತಮ್ಮ ಹಸ್ಬೆಂಡ್ಸ್ ಜೊತೆ ಸೀರೆ ಕೊಂಡ್ಕೋತಾರೆ. ಅಷ್ಟರಲ್ಲಿ ರಮೇಶ್, ಸುರೇಶ್, ಅರುಣ್ ತಮ್ಮ ಹೆಂಡತಿಯರ ದಾಬಾ ಹೇಗೆ ನಡೆಯುತ್ತೋ ನೋಡಲಿಕ್ಕೆ ಅಲ್ಲಿಗೆ ಬರ್ತಾರೆ. ಅನಾಮಿಕಾ, ನಿನ್ನ ಪ್ಲಾನ್ ನಾವು ಕೇಳಿದ್ವಿ. ನಮ್ಮ ಶಾಪ್ ಅಲ್ಲಿರುವ ಸ್ಟಾಕ್ಸ್, ಡಿಸೈನರ್ ಸ್ಯಾರೀಸ್ ಇಂದ ಇಲ್ಲಿ ಒಂದು ಸ್ಮಾಲ್ ಅಂದವಾದ ಔಟ್ಲೆಟ್ ಡೋರ್ ಹತ್ರ ಇಡೋಣ. ಫ್ಯಾಮಿಲೀಸ್ ತಿನ್ನಕ್ಕೆ ಬಂದುವಾಗ ಡೈರೆಕ್ಟ್ ಆಗಿ ಅವರ ವ್ಯೂ ಸ್ಯಾರೀಸ್ ಮೇಲೆ ಬೀಳುತ್ತೆ. ಎಲ್ಲರೂ ಸ್ಯಾರಿ ಸ್ಟೈಲ್ಗೆ ಓಕೆ ಅನ್ಕೋತಾರೆ. ಕೆಲವು ದಿನಕ್ಕೆ ಹೈವೇ ದಾಬಾದ ಪಕ್ಕದಲ್ಲೇ ಸ್ಯಾರಿ ಔಟ್ಲೆಟ್ ಕೂಡ ಓಪನ್ ಮಾಡುತ್ತಾರೆ. ಆದರೆ ಬಹಳ ಅಂದವಾಗಿ ಲೈಟ್ ಇಂದ ಡೆಕೋರೇಟ್ ಮಾಡುತ್ತಾರೆ. ಅಂದುಕೊಳ್ಳದ ವಿಧದಿಂದ ಆ ಹೈಬ್ರಿಡ್ ಮಾಡೆಲ್ ಬಿಸ್ನೆಸ್ ಹಿಟ್ ಆಗುತ್ತದೆ. ಹೈವೇ ಮೇಲೆ ಫುಡ್ ತಿನ್ನಲಿಕ್ಕೆ ಬಂದು ನಿಂತ ಫ್ಯಾಮಿಲಿಗಳು ರೇಷ್ಮೆ ಸೀರೆಗಳು, ಗಾರ್ಮೆಂಟ್ಸ್ ನೋಡಿ ಹೆವಿಯಾಗಿ ಶಾಪಿಂಗ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹೋಮ್ ಮೇಡ್ ಫುಡ್, ಬ್ಯೂಟಿಫುಲ್ ಸ್ಯಾರೀಸ್ ಒಂದೇ ಸ್ಥಳದಲ್ಲಿ ಸಿಗುತ್ತಾ ಇದ್ದಿದ್ದರಿಂದ ರಿಚ್ ಫ್ಯಾಮಿಲೀಸ್ ಎಲ್ಲರೂ ಕಾರನ್ನ ಡೈರೆಕ್ಟ್ ಆಗಿ ಪ್ರಸಾದ್ ಅವರ ಡಾಬಾ ಹತ್ರವೇ ನಿಲ್ಲಿಸ್ತಾರೆ. ಮೇಡಮ್, ನಿಮ್ಮ ಡಾಬಾದಲ್ಲಿ ಬಿರಿಯಾನಿ ತಿನ್ನೋದಕ್ಕೆ ಬಂದೆ ಹೊರತು ಈ ಸ್ಯಾರಿ ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಬಹಳ ಯೂನಿಕ್ ಆಗಿದೆ. ಈ ರೇಷ್ಮೆ ಸೀರೆ ಪ್ರೈಸ್ ಎಷ್ಟು ರೀ? ಕೇವಲ 5,000ನೇ ಮೇಡಮ್. ಇದು ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಪ್ರೈಸ್ ಮೇಡಮ್. ಸ್ವಚ್ಛವಾದ ವೀವಿಂಗ್ ಡಿಸೈನಿಂಗ್ ಸ್ಯಾರೀಸ್ ಮೇಡಮ್. ಇದು ಬಹಳ ಬ್ಯೂಟಿಫುಲ್ ಆಗಿದೆ. ನಾನು 3 ಸ್ಯಾರೀಸ್ ತಗೋತೀನಿ.
ಹಾಗೆ ನಿಮ್ಮ ಡಾಬಾದಲ್ಲಿ ಫುಡ್ ಅಂತೂ ಬಹಳ ಟೇಸ್ಟಿ ಆಗಿದೆ ರೀ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಸಪೋರ್ಟ್ ಹೀಗೆ ಇರ್ಬೇಕು. ಹೀಗಿರುವಾಗ ಒಂದು ದಿನ ರಾತ್ರಿ ಪ್ರಸಾದ್ ಕುಟುಂಬವೆಲ್ಲ, ಅಕ್ಕ, ನಾನು ಮೊದಲಲ್ಲಿ ಮನೆಯಲ್ಲಿ ಸೀರೆಗಳನ್ನು ನೋಡಿ ಬೇಸರ ಪಡ್ತಾ ಇದ್ದೆ. ಆದ್ರೆ ಈ ದಿನ ಈ ಹೈವೇ ಮೇಲೆ ಈ ಧಾಬಾ, ಈ ಸ್ಯಾರಿ ಸ್ಟಾಲ್ ಸಕ್ಸಸ್ ನೋಡ್ತಾ ಇದ್ರೆ ನನಗೆ ನಿಜವಾಗಿ ಆನಂದವಾಗ್ತಿದೆ ಅಕ್ಕ. ನಿನ್ನ ಆಲೋಚನೆ ನಮ್ಮೆಲ್ಲರ ಜೀವನವನ್ನು ಬದಲಾಯಿಸ್ತು ಅಕ್ಕ. ಹೌದು ಅಕ್ಕ, ಹೋಮ್ ಮೇಡ್ ಫುಡ್ ಹಾಗೆ ವಸ್ತ್ರದ ವ್ಯಾಪಾರ ಒಂದೇ ಕಡೆ ಹಿಟ್ ಆಗೋದು ನಿನ್ನ ಕ್ರಿಯೇಟಿವ್ ಮೈಂಡಿನ ಪುಣ್ಯನೇ. ನಾವು ಒಗ್ಗಟ್ಟಾಗಿದ್ರೆ ಇಂತಹ ಬಿಸ್ನೆಸ್ಗಳು ಎಷ್ಟೋ ಸಕ್ಸಸ್ ಆಗುತ್ತೆ. ಮಾವಯ್ಯನ ದೃಢ ಸಂಕಲ್ಪ, ನಿಮ್ಮೆಲ್ಲರ ಹೆಲ್ಪ್ ನಿಂದ ಈ ದಿನ ನಮ್ಮ ಹೈವೇ ಧಾಬಾ ಎಲ್ಲರಿಗೂ ಫ್ಯಾಬ್ರಿಕ್ ಪ್ಲೇಸ್ ಆಗಿಬಿಟ್ಟಿದೆ. ಅಮ್ಮ ಅನಾಮಿಕಾ ತಾಯಿ, ನಾನು ಈ ಧಾಬಾ ಕೊಂಡಾಗ ಇದರಿಂದ ಏನ್ ಮಾಡ್ತೀನೋ ಅಂತ ಅನ್ಸಿತ್ತು. ಆದ್ರೆ ನೀನು ನನ್ನ ಆಸೆಗೆ, ನನ್ನ ಕುಟುಂಬಕ್ಕೆ ಮಳೆಗಾಲದಲ್ಲಿ ಕೂಡ ತಣ್ಣನೆಯ ಬೆಳದಿಂಗಳು ತಂದೆ ತಾಯಿ. ನನ್ನ ಸೊಸೆಯರು ಮೂವರು ಲಕ್ಷ್ಮೀದೇವಿನೇ ರೀ. ಹೌದಪ್ಪ, ಅನಾಮಿಕಾ ಹೈವೇ ಡಾಬಾ ಹಿಟ್ ಮಾಡಿ ವಸ್ತ್ರ ವ್ಯಾಪಾರ ಕೂಡ ಧೂಮ್ ಧಾಮ್ ಆಗಿ ಬದಲಾಯಿಸಿದ್ಲು. ಎಸ್, ಈ ಮಳೆಗಾಲದಲ್ಲಿ ನಮ್ಮ ಹೈವೇ ಧಾಬಾ ಸ್ಯಾರೀಸ್ ಬಹಳ ದೊಡ್ಡ ಸಕ್ಸಸ್. ಹಾಗೆ ಕ್ಲೋಸ್ಡ್ ಆಗಿರುವ ಧಾಬಾ ಅನಾಮಿಕಳ ಬುದ್ಧಿವಂತಿಕೆಯಿಂದ ಸಕ್ಸಸ್ಫುಲ್ ಹೈವೇ ವ್ಯಾಪಾರವಾಗಿ ಬದಲಾಗುತ್ತದೆ. ಕುಟುಂಬದ ಬಂಧ, ವಸ್ತ್ರದ ವ್ಯಾಪಾರ ಇನ್ನೂ ಬಲಪಡುತ್ತದೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಕೊಂಡಪಲ್ಲಿ ಊರಿನಲ್ಲಿ ದೊಡ್ಡ ಮಳೆ ಬೀಳ್ತಾ ಇರುತ್ತದೆ. ಹೊರಗಡೆ ಮಿಂಚು ಗುಡುಗುಗಳಿಂದ ಎಡೆತಡೆಯಿಲ್ಲದೆ ಭಾರಿ ಮಳೆ ಬೀಳ್ತಾ ಇರುತ್ತದೆ. ಹಾಲಲ್ಲಿ ಮಾವ ಪ್ರಸಾದ್ ಕೂತ್ಕೊಂಡಿದ್ರೆ ಅತ್ತೆ ಶಾರದಾ ಅಡಿಗೆ ಮನೆಯಿಂದ ಬರುತ್ತಾ ಸೊಸೆಯರಿಗೆ ಆರ್ಡರ್ ಕೊಡ್ತಾಳೆ. ಸೊಸೆ ಅಂದ್ರೆ, ಹೊರಗಡೆ ಮಳೆ ಹೇಗೆ ಬೀಳ್ತಾ ಇದೆ ನೋಡಿದ್ರಲ್ಲ, ಈ ಚಳಿಗೆ ನಿಮ್ಮ ಮಾವನವರಿಗೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ನೀವು ಮೂವರು ಅಡಿಗೆ ಮನೆಯೊಳಗೆ ಹೋಗಿ ಈ ಮಳೆಗೆ ತಕ್ಕ ಹಾಗೆ ಯಾರಿಗೆ ಇಷ್ಟ ಬಂದ ಅಡಿಗೆನ ಮಾಡಿ ತಗೊಂಬನ್ನಿ. ಅತ್ತೆ ಹಾಗೆ ಅನ್ನುವುದೇ ತಡ. ಸೋಫಾದಲ್ಲಿ ಇರುವ ಮಕ್ಕಳು ರಮೇಶ್, ಸುರೇಶ್, ಅರುಣ್ ಮೂವರು ಯಾರಿಗೆ ಇಷ್ಟಿದ್ದು ಅವರು ಕೇಳೋದಕ್ಕೆ ಶುರು ಮಾಡುತ್ತಾರೆ. ರಮೇಶ್ ಈರುಳ್ಳಿ ಪಕೋಡ ಬೇಕು ಅಂತ ಅನ್ನುತ್ತಾನೆ. ಸುರೇಶ್ ಚಿಕನ್ ಪಕೋಡ ಅಂತಾನೆ. ಇನ್ನು ಚಿಕ್ಕವನ ಅರುಣ್ ಮ್ಯಾಗಿ ಬೇಕು ಅಂತ ಕೇಳುತ್ತಾನೆ. ಮೂವರು ವರಗಿದ್ಯರು ಅನಾಮಿಕಾ, ಅವನಿ, ಅಂಜಲಿಯರು ಅಡಿಗೆ ಮನೆಯೊಳಗೆ ನುಗ್ಗಿ ಪೈಪೋಟಿಯಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅವರವರ ಅಡಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಮೂವರ ಮಧ್ಯೆ ಗಟ್ಟಿಯಾದ ಪೈಪೋಟಿ ಶುರುವಾಗುತ್ತದೆ. ದೊಡ್ಡ ಸೊಸೆ ಅನಾಮಿಕಾ ಗಬಗಬ ಈರುಳ್ಳಿಯನ್ನು ಹಚ್ಚುತ್ತಾ ಪಕ್ಕದಲ್ಲೇ ಇರುವ ಎರಡನೇ ಸೊಸೆ ಅವನಿ ಕಡೆ ನೋಡ್ತಾಳೆ. ಅರೇ ಅವನಿ, ನೀನು ಚಿಕನ್ ಪಕೋಡ ಎಷ್ಟು ಚೆನ್ನಾಗಿ ಮಾಡಿದ್ರು ನನ್ನ ಈರುಳ್ಳಿ ಪಕೋಡ ಮುಂದು ಅದು ವೇಸ್ಟು. ನನ್ನ ಪಕೋಡಗಳು ಕರಕರ ಅಂತ ಬರುತ್ತೆ, ನೋಡ್ತಾ ಇರು. ಮಾವನವರು ನನ್ನ ಅಡಿಗೆನೇ ಇಷ್ಟಪಡ್ತಾರೆ. ಅಬ್ಬೋ ಅಕ್ಕ, ನಿನ್ನ ಪಕೋಡಗಳು ಯಾವಾಗ್ಲೂ ತಿನ್ನೋದೇ ಅಲ್ವಾ? ಈ ಚಳಿಗೆ ನನ್ನ ಚಿಕನ್ ಪಕೋಡ ತಿಂದ್ರೆ ಮಾವನವರೇ ಅಲ್ಲ, ನನ್ನ ಗಂಡ ಸುರೇಶ್ ಕೂಡ ಫಿದಾ ಆಗ್ಬೇಕು. ಅಡಿಗೆಯಲ್ಲಿ ನನ್ನನ್ನ ಹಿಡಿಯೋರೇ ಇಲ್ಲ. ಇನ್ನು ಮೂರನೇ ಸೊಸೆ ಅಂಜಲಿ ಇವರಿಬ್ಬರ ಬಿಲ್ಡಪ್ ಅನ್ನು ನೋಡಿ ನಗುತ್ತಾ ಮ್ಯಾಗಿಗೆ ಪಾತ್ರೆ ಸ್ಟವ್ ಮೇಲೆ ಇಡ್ತಾಳೆ. ನಿಮ್ಮಿಬ್ಬರ ಅಡಿಗೆಗಳು ಹಳೆ ಕಾಲದ್ದು ಅಕ್ಕ. ನನ್ನ ಮ್ಯಾಗಿ ಕೇವಲ 2 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತಿಂತಾ ಇದ್ರೆ ಎಲ್ಲರೂ ನನ್ನ ಅಡಿಗೆಗೆ ಜೈ ಅಂತಾರೆ. ನೀವೇ ನೋಡ್ತಾ ಇರಿ. ಹೀಗೆ ಮೂವರು ಒಬ್ಬರನ್ನು ಮೀರಿ ಮತ್ತೊಬ್ಬರು ಅಡಿಗೆ ಮನೆಯಲ್ಲಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅವರಿಗೆ ಅವರೇ ಸಾಟಿ ಅನ್ನುವ ಹಾಗೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಈರುಳ್ಳಿ ಪಕೋಡ, ಚಿಕನ್ ಪಕೋಡ, ಮ್ಯಾಗಿ ಸುವಾಸನೆಗಳು ಮನೆಯೆಲ್ಲ ಬರಲಿಕ್ಕೆ ಶುರುವಾಗುತ್ತದೆ. ಮೂವರು ವಾರಗೀತಿಯರು ಪೈಪೋಟಿ ಇಟ್ಟು ಅಡಿಗೆ ಮುಗಿಸಿ ಅವರವರ ಪ್ಲೇಟ್ ಅವರು ಹಿಡಿದುಕೊಂಡು ಎಷ್ಟೋ ಗರ್ವದಿಂದ ಹಾಲ್ಗೆ ನಡ್ಕೊಂಡು ಬರ್ತಾರೆ. ಹಾಲ್ನಲ್ಲಿ ಆಗಲೇ ಹಸಿವೆಯಿಂದ ತಡಪಡಿಸುತ್ತಿರುವ ಮಾವ ಪ್ರಸಾದ್, ಅತ್ತೆ ಶಾರದಾ, ಗಂಡಂದಿರು ಮೂವರು ಸೋಫಾದಲ್ಲಿ ರೆಡಿಯಾಗಿ ಕೂತಿರ್ತಾರೆ. ದೊಡ್ಡ ಸೊಸೆ ಅನಾಮಿಕಾ ಬಿಸಿ ಬಿಸಿ ಈರುಳ್ಳಿ ಪಕೋಡೆಯ ಪ್ಲೇಟ್ ಅನ್ನು ಮುಂದಕ್ಕಿಡುತ್ತಾಳೆ. ಎರಡನೇ ಸೊಸೆ ಅವನಿ ಕೆಂಪಾಗಿ ಕಾದ ಚಿಕನ್ ಪಕೋಡವನ್ನು ಮುಂದಿಡುತ್ತಾಳೆ. ಮೂರನೇ ಸೊಸೆ ಅಂಜಲಿ ಹೊಗೆ ಉಗಿಯುತ್ತಿರುವ ಮ್ಯಾಗಿ ಪಾತ್ರೆಯನ್ನು ತಂದು ಅಲ್ಲಿ ಇಡುತ್ತಾಳೆ. ಶಾರದಾ ಮೂವರು ಅಡಿಗೆಯನ್ನು ನೋಡುತ್ತಾಳೆ. ಅಬ್ಬೋ, ಮೂವರು ಪೈಪೋಟಿ ಇಟ್ಟು ಮತ್ತು ಮಾಡಿದೀರೇ, ಸರಿ, ಮೊದಲು ನಿಮ್ಮ ಮಾವನವರಿಗೆ ತಿನ್ನಿಸಿ. ಅವರು ಯಾರ ಅಡಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರೇ ಈ ಮನೆಯಲ್ಲಿ ಬೆಸ್ಟ್ ಅಡಿಗೆಯವರು. ಮಾವ ಪ್ರಸಾದ್ ಎಷ್ಟೋ ಆಸೆಯಿಂದ ಮೊದಲು ಅನಾಮಿಕಾ ಮಾಡಿದ ಈರುಳ್ಳಿ ಪಕೋಡೆಯನ್ನು ಬಾಯಲ್ಲಿ ಹಾಕುತ್ತಾನೆ. ಆದರೆ ಒಂದು ತುತ್ತು ತಿನ್ನುತ್ತಲೇ ಅವನ ಮುಖವೆಲ್ಲ ಯಾವುದೋ ಒಂದು ರೀತಿಯಾಗಿ ಬದಲಾಗುತ್ತದೆ. ಏಕೆಂದರೆ ಪೈಪೋಟಿಯ ಗಾಬರಿಯಲ್ಲಿ ಅನಾಮಿಕಾ ಪಕೋಡ ಹಿಟ್ಟಿನಲ್ಲಿ ಉಪ್ಪು ಹಾಕುವುದನ್ನು ಪೂರ್ತಿಯಾಗಿ ಮರೆತು ಹೋಗಿರುತ್ತಾಳೆ. ಅಮ್ಮ ಅನಾಮಿಕಾ, ಪಕೋಡ ನೋಡಕ್ಕಂತೂ ಚೆನ್ನಾಗಿದೆ ಹೊರತು ಇದರಲ್ಲಿ ನಿಜಕ್ಕೂ ಉಪ್ಪೇ ಇಲ್ಲ ತಾಯಿ. ಸಪ್ಪಗೆ ಚಳಿಗಾಲದ ಮಳೆ ನೀರಿನ ಹಾಗಿದೆ. ಆ ಮಾತನ್ನು ಕೇಳುತ್ತಲೇ ಎರಡನೇ ಸೊಸೆ ಅವನಿ ಸಂಭ್ರಮ ಪಡುತ್ತಾ ತನ್ನ ಚಿಕನ್ ಪಕೋಡ ಪ್ಲೇಟ್ ಅನ್ನ ಮುಂದಕ್ಕೆ ತಳ್ಳುತ್ತಾಳೆ. ಮಾವನವರೇ, ಅದು ಬಿಟ್ಬಿಡಿ, ನನ್ನ ಚಿಕನ್ ಪಕೋಡ ತಿನ್ನಿ. ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿದ್ದೀನಿ. ಮಾವ ಎಷ್ಟೋ ಸಂತೋಷ ಪಡುತ್ತಾ ಒಂದು ದೊಡ್ಡ ಚಿಕನ್ ಚೂರನ್ನು ಬಾಯಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಅಗಿಯುತ್ತಾನೆ. ಅಷ್ಟೇ, ಟಕ್ ಅಂತ ದೊಡ್ಡ ಸೌಂಡ್ ಬರುತ್ತದೆ. ಪೈಪೋಟಿಯ ಹಡಹುಡಿಲಿ ಅವನಿ ಚಿಕನ್ ಚೂರುಗಳನ್ನು ಎಣ್ಣೆಯಲ್ಲಿ ಸರಿಯಾಗಿ ಬೇಯಿಸದೆ ಮೇಲೆ ಮಾತ್ರ ಕೆಂಪಗೆ ಸುಟ್ಟು ಒಳಗಡೆ ಹಸಿಯಾಗಿ ಇಡುತ್ತಾಳೆ. ಅದರಿಂದ ಆ ಚೂರು ಕಲ್ಲಿನ ಹಾಗೆ ಗಟ್ಟಿಯಾಗಿ ಬದಲಾಗಿರುತ್ತದೆ. ಅಬ್ಬೋ ಅವನಿ,
ಚಿಕನ್ ಪಕೋಡ ಅಂತ ಅಂದಿಯಲ್ಲಮ್ಮ, ಬಾಯಲ್ಲಿ ಹಾಕೊಂಡ್ರೆ ನನ್ ಹಲ್ಲು ಉದುರು ಹೋಗಾಗಿದೆ. ಒಳಗಡೆ ನಿಜವಾಗ್ಲೂ ಬೆಂದೇ ಇಲ್ಲ ತಾಯಿ. ಇನ್ನು ಚಿಕ್ಕ ಸೊಸೆ ಅಂಜಲಿ ಸಂಭ್ರಮ ಪಡುತ್ತಾ, ನನ್ನ ಮ್ಯಾಗಿ ತಿನ್ನಿ ಮಾವಯ್ಯ, ಇದು ಸಾಫ್ಟ್ ಆಗಿರುತ್ತೆ ಎಂದು ಪ್ಲೇಟ್ ಅನ್ನು ಕೊಡುತ್ತಾಳೆ. ಮಾವ ಸ್ಪೂನ್ ಇಂದ ಮ್ಯಾಗಿಯನ್ನು ಬಾಯಲ್ಲಿ ಇಟ್ಕೋತಾನೆ. ಆದರೆ ಬಾಯಲ್ಲಿ ಇಡುವುದೇ ತಡ, ಅವನ ಕಣ್ಣಿನಿಂದ ಮೂಗಿನಿಂದ ನೀರ್ ಹರಿಲಿಕ್ಕೆ ಶುರುವಾಗುತ್ತೆ. ಪೈಪೋಟಿಲಿ ಗೆಲ್ಲಬೇಕು ಅನ್ನುವ ಗಾಬರಿಯಲ್ಲಿ ಅಂಜಲಿ ಮ್ಯಾಗಿ ಮಸಾಲೆಯ ಜೊತೆಗೆ ಪಕ್ಕದಲ್ಲೇ ಇರುವ ಘಾಟಾದ ಕರಿಮೆಣಸಿನ ಪುಡಿ ಎಲ್ಲ ಅದರಲ್ಲಿ ಸುರಿದಿರುತ್ತಾಳೆ. ಆ ಘಾಟಿಗೆ ಮಾವನಿಗೆ ವರಸೆಯಾಗಿ ಒಂದಲ್ಲ ಎರಡಲ್ಲ 5 ಸೀನುಗಳು ಬರುತ್ತದೆ. ಅಬ್ಬೋ, ಏನಮ್ಮ ಇದು? ಮ್ಯಾಗಿನ ಇಲ್ಲ ಮೆಣಸಿನಕಾಳಿನ ಕಷಾಯನ? ನನ್ನ ಹೊಟ್ಟೆ ಉರಿತಾ ಇದೆ ಅಮ್ಮ. ಹೀಗೆ 3 ಸೊಸೆಯರ ಅಡಿಗೆಗಳು ತಿಂದು ಮಾವನವರು ಲಬೋದಿಬೋ ಅನ್ನುತ್ತಾ ಇದ್ದರೆ, ಗಂಡಂದಿರು 3 ರಮೇಶ್, ಸುರೇಶ್, ಅರುಣ್ ಆ ಪ್ಲೇಟ್ ಅಲ್ಲಿರುವ ಅಡಿಗೆಯನ್ನು ತಿಂದು ಮುಖವನ್ನು ಮುದುಡಿಸಿಕೊಳ್ಳುತ್ತಾರೆ. ಅತ್ತೆ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ನಿಮ್ಮ 3 ಅಡಿಗೆ ಪೈಪೋಟಿ ಹಾಳಾಗೋಗ್ಲಿ, ಒಬ್ರಿಗೆ ಉಪ್ಪೇ ನೆನಪಿರೋದಿಲ್ಲ, ಮತ್ತೊಬ್ಬರ ಚಿಕನ್ ಬೆಂದೇ ಇರೋದಿಲ್ಲ, ಚಿಕ್ಕವಳಿಗೇನೋ ಖಾರದ ಅಳತೆನೆ ಗೊತ್ತಿಲ್ಲ. ನಿಮ್ಮ 3ರಿಂದ ನನ್ನ ಗಂಡನ ಪ್ರಾಣಕ್ಕೆ ಬಂದಿದೆ. ಈಗ ಈ ಮಳೆನಲ್ಲಿ ನಮಗೆ ತಿಂಡಿ ಯಾರು ಕೊಡ್ತಾರೆ? ಅತ್ತೆ ಹಾಗೆ ಗಟ್ಟಿಯಾಗಿ ಅರಚುವ ಹೊತ್ತಿಗೆ 3 ವಾರಗಿತ್ತಿಯರು ತಲೆ ತಗ್ಗಿಸಿಕೊಂಡು ಗಾಬರಿಯಿಂದ ನಿಂತಿರುತ್ತಾರೆ. ಅತ್ತೆ, ಬಿಡಿ ಬಿಡಿಯಾಗಿ ಮಾಡಿ ಗಾಬರಿಯಲ್ಲಿ ಹಾಳು ಮಾಡ್ಕೊಂಡ್ವಿ, ಆದ್ರೆ ಅಷ್ಟು ಮಾತ್ರಕ್ಕೆ ನಮಗೆ ಅಡಿಗೆ ಬರಲ್ಲ ಅಂತಂದ್ರೆ ಹೇಗೆ? ಈ ಮಳೆಯಲ್ಲೇ ಆದ್ರೂ ಸರಿ, ನಾವು 3 ಸೇರಿ ಒಗ್ಗಟ್ಟಾಗಿ ಒಂದೇ ಅಡಿಗೆ ಮಾಡಿ ಅದು ಎಷ್ಟು ರುಚಿಯಾಗಿರುತ್ತೋ ನಿಮ್ಗೆ ತಿನ್ನಿಸಿ ತೋರಿಸ್ತೀವಿ. ಆ ಮಾತನ್ನು ಕೇಳುತ್ತಲೇ 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ ಇಬ್ಬರು ಅನಾಮಿಕಳ ಪಕ್ಕದಲ್ಲಿ ಬಂದು ನಿಲ್ಲುತ್ತಾರೆ. ಹೌದು ಅತ್ತೆ, ಈ ಸಲ 3 ಸೇರಿ ಅಡಿಗೆ ಮಾಡ್ತೀವಿ. ನಮ್ಮ ಅಡಿಗೆ ತಿಂದು ನೀವೇ ಹೊಗಳ್ತೀರಾ ನೋಡಿ. ಸೊಸೆಯಂದಿರ ದೃಢ ನಿಶ್ಚಯ ನೋಡಿ ಅತ್ತೆ ಶಾರದಂಗಿ ಕೂಡ ಬಹಳ ಸಂತೋಷವೆನಿಸುತ್ತದೆ. ಗಂಡಂದಿರು 3 ಸೋಫಾದಿಂದ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಸರಿಯಮ್ಮ, ನಿಮ್ಮಲ್ಲಿ ಎಷ್ಟು ನಿಶ್ಚಯ ಇರುವಾಗ ನಾನೇನಕ್ಕೆ ಬೇಡ ಅಂತೀನಿ? ಹೋಗಿ, ಈ ಮಳೆಯಲ್ಲಿ ನೀವು 3 ಸೇರಿ ಏನ್ ಅಡಿಗೆ ಮಾಡ್ತೀರೋ, ಹೇಗೆ ಮಾಡ್ತೀರೋ ನಾನು ನೋಡ್ತೀನಿ ಅಷ್ಟೇ. 3 ವಾರಗಿತ್ತಿಯರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಗಬಗಬ ಹೊರಗೆ ನಡೆಯುತ್ತಾರೆ. ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಮಾಡಿದರೆ ಏನ್ ಕಿಕ್ ಇರುತ್ತೆ ಅಂದುಕೊಂಡ್ರೋ ಏನೋ. 3 ಸೇರಿ ನೇರವಾಗಿ ಮನೆ ಹಿಂದಿರುವ ಕೊಟ್ಟಿಗೆಯೊಳಗೆ ಹೋಗುತ್ತಾರೆ. ಹೊರಗೇನೋ ಮಳೆ ಜೋರಾಗಿ ಬೀಳ್ತಾ ಇರುತ್ತದೆ. ಆ ಮಳೆಯಲ್ಲಿಯೇ ಅಲ್ಲಿರುವ ದೊಡ್ಡ ಸೌದೆ ಒಲೆ ಹತ್ರಕ್ಕೆ ಹೋಗ್ತಾರೆ. ಸೌದೆ ಒದ್ದೆ ಹೋಗದ ಹಾಗೆ, ಒಲೆ ಆರಿ ಹೋಗದ ಹಾಗೆ ಇರಬೇಕು. ಅದಕ್ಕೆ ದೊಡ್ಡ ಸೊಸೆ ಅನಾಮಿಕಾ ಒಂದು ಸೂಪರ್ ಪ್ಲಾನ್ ಮಾಡಿ ಚಿಕ್ಕ ಸೊಸೆಗೆ ಆರ್ಡರ್ ಕೊಡುತ್ತಾಳೆ. ಅರೆ ಅಂಜಲಿ, ನೀನು ಗಬಗಬ ಹೋಗಿ ಮನೆಯಲ್ಲಿರುವ ದೊಡ್ಡ ಕೊಡೆ ತಗೊಂಬ. ಒಲೆ ಮೇಲೆ ಮಾಡುವ ಪಾತ್ರೆ ಮೇಲೆ ಮಳೆ ಬೀಳದ ಹಾಗೆ ನೀನು ಗಟ್ಟಿಯಾಗಿ ಕೊಡೆ ಹಿಡ್ಕೊಂಡು ನಿಂತಿರು. ನಾನು ಅವನು ಸೇರಿ ಅಡಿಗೆ ಪೂರ್ತಿ ಮಾಡ್ತೀವಿ. ಸರಿ ಅಕ್ಕ, ಹಾಗೆ ಮಾಡ್ತೀನಿ ಎಂದು ಅಂಜಲಿ ಓಡಿಕೊಂಡು ಹೋಗಿ ದೊಡ್ಡ ಕೊಡೆ ತಂದು ಮಳೆಯಲ್ಲಿ ಒದ್ದೆಯಾಗುತ್ತಲೇ ಒಲೆಗೆ ಮಾತ್ರ ಯಾವ ಮಳೆ ನೀರು ತಗುಲದ ಹಾಗೆ ಗಟ್ಟಿಯಾಗಿ ಕೊಡೆ ಹಿಡಿದುಕೊಂಡು ನಿಲ್ಲುತ್ತಾಳೆ. ಇನ್ನು ಅನಾಮಿಕಾ ಅವನು ಇಬ್ಬರು ಸೇರಿ ರಂಗದಲ್ಲಿ ಇಳಿಯುತ್ತಾರೆ. ಒದ್ದೆಯಾದ ಕಟ್ಟಿಗೆಯನ್ನು ಹಿಡಿದು ಹೊಗೆ ಬಾರದ ಹಾಗೆ ಮೆಲ್ಲಗೆ ಒಲೆ ಬೆಳಗಿಸುತ್ತಾರೆ. ಅನಾಮಿಕಾ ಪಾತ್ರೆ ಇಟ್ಟು ಚೂರನ್ನು ಕೊಯ್ತಾ ಇದ್ರೆ ಅವನೇ ಸೌಟು ಹಿಡ್ಕೊಂಡು ತಿರುಗಿಸಲಿಕ್ಕೆ ಶುರು ಮಾಡುತ್ತಾರೆ. ಮಳೆ ಬೀಳುತ್ತಾ ಇದ್ದರೂ ಸೇರಿ 3 ವಾರಗಿತ್ತಿಯರು ಎಷ್ಟೋ ಇಷ್ಟದಿಂದ ಒಗ್ಗಟ್ಟಾಗಿ ಆ ಸೌದೆ ಒಲೆ ಮೇಲೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅಂಜಲಿ ಕೊಡೆ ಹಿಡಿದುಕೊಂಡು ಹಾಗೆ ನಿಂತಿದ್ದರಿಂದ ಅನಾಮಿಕಾ ಅವನಿ ಇಬ್ಬರು ಜೊತೆಯಾಗಿ ಛಲದಿಂದ ಸೌದೆ ಒಲೆ ಮೇಲೆ ಅಡಿಗೆ ಪೂರ್ತಿ ಮಾಡುತ್ತಾರೆ. ಆ ಸೌದೆ ಒಲೆಯ ವಾಸನೆಯಿಂದ ಕೂಡಿದ ಪಕೋಡಗಳ ಸುವಾಸನೆ ಕೊಟ್ಟಿಗೆಯೆಲ್ಲ ಹರಡುತ್ತದೆ. ಇನ್ನು ಅಡಿಗೆಯಾಗುತ್ತಲೇ 3 ವಾರಗಿತ್ತಿಯರು ಸೇರಿ ಎಷ್ಟೋ ಗರ್ವದಿಂದ ಆ ಬಿಸಿ ಬಿಸಿ ಅಡಿಗೆಯ ಪ್ಲೇಟ್ ಅನ್ನು ಹಿಡಿದುಕೊಂಡು ಒಳಗಡೆಗೆ ನಡೆಯುತ್ತಾರೆ. ಹಾಲಲ್ಲಿ ಚಳಿಗೆ ಮುದುಡಿಕೊಂಡು ಕುಳಿತ 3 ಮುಂದೆ ಆ ಪ್ಲೇಟ್ ಅನ್ನು ಇಡ್ತಾರೆ. ಸೌದೆ ಒಲೆ ಮೇಲೆ ಮಾಡಿದ್ದರಿಂದಲೋ ಏನೋ ಆ ಪಕೋಡಗಳು ಕೆಂಪಾಗಿ ಎಷ್ಟೋ ರುಚಿಯಾಗಿ ಕಾಣಿಸುತ್ತಾ ಇರುತ್ತದೆ. ಗಂಡಸರು ಅತ್ತೆಯವರು ಹಸುವೆಯಿಂದ ಇದ್ದಿದ್ದರಿಂದ 1 ನಿಮಿಷ ಕೂಡ ತಡ ಮಾಡದ ಹಾಗೆ ಮೈಮೇಲೆ ಬಿದ್ದು ಅಡಿಗೆ ತಿನ್ನುತ್ತಾರೆ. ಒಂದು ಚೂರು ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ಎಲ್ಲರ ಮುಖಗಳು ಬೆಳಗಿ ಹೋಗುತ್ತದೆ. ವಾವ್, ಸೂಪರ್! ಇಂತಹ ಪಕೋಡ ನಾನು ನನ್ನ ಜೀವನದಲ್ಲಿ ಯಾವತ್ತೂ ತಿಂದಿಲ್ಲ. ಸೌದೆ ಒಲೆ ಮೇಲೆ ಮಾಡಿದ್ದರಿಂದ ಆ ನಾಟಿ ರುಚಿನೇ ಬೇರೆಪ್ಪ. 3 ಸೇರಿ ಮಾಡಿದ್ದೀರಾ, ಆದ್ರಿಂದ ಹೌದು ಸುರೇಶ್, ನೀನು ಮಾಡಿದ್ದು 100% ನಿಜ. ಪಕೋಡ ಹೊರಗಡೆ ಬಹಳ ಕ್ರಿಸ್ಪಿಯಾಗಿ, ಒಳಗಡೆ ಚಿಕನ್ ಸರಿಯಾಗಿ ಬೆಂದಿದೆ. ಜೊತೆಲಿ ಆ ಮ್ಯಾಗಿ ಮಸಾಲಾ ಇವರು ಹಿಟ್ಟಿನಲ್ಲಿ ಕಲಿಸಿದ್ದಾರೆ ಏನೋ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೊರಟು ಹೋಗಿದೆ. ಹಬ್ಬಬ್ಬಾ, ಈ ಮಳೆ ಚಳಿಗೆ ಈ ಸೌದೆ ಒಲೆ ಮೇಲಿನ ಪಕೋಡಕ್ಕೆ ನಿಜಕ್ಕೂ ಕಾಂಬಿನೇಷನ್ ಆಗುತ್ತಿವಿಲ್ಲ. ನಮ್ಮ 3 ಹೆಂಡತಿಯರು ಬೇರೆ ಬೇರೆಯಾಗಿ ಅಡಿಗೆ ಮಾಡಿದ್ರೆ ಒಂದು ರೀತಿ, ಅದೇ 3 ಸೇರಿ ಮಾಡಿದರೆ ರೆಕಾರ್ಡ್ ಮುರಿಯೋದಂತೂ ಖಚಿತ. 3 ಮಕ್ಕಳು ಹೀಗೆ ಮೆಚ್ಚಿಕೊಳ್ಳುತ್ತಾ ಇದ್ದಾರೆ. ಮಾವ ಪ್ರಸಾದ್ ಕೂಡ ಪ್ಲೇಟ್ ಖಾಲಿ ಮಾಡಿ ಮೀಸೆ ತಿರುಗುತ್ತಾನೆ. ನೋಡ್ದೆ ಶಾರದಾ, ನಮ್ಮ ಸೊಸೆಯರ ಏಟು. ಇದಕ್ಕೂ ಮೊದಲು ಬಿಡಿ ಬಿಡಿಯಾಗಿ ಮಾಡಿ ಗಾಬರಿ ಆದ್ರೂ ಹೊರತು ಈಗ 3 ಸೇರಿ ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಅಮೃತಕ್ಕೂ ಮಿಂಚಿ ಹೋಗಿದೆ ಅಂದ್ಕೋ. ನನ್ನ ಹಲ್ಲು ಉದುರಿ ಹೋಗಲಿಲ್ಲ, ಕರಗಿ ಹೋಗ್ತಾ ಇದೆ. ಸಖತ್ತಾಗಿದೆ ಅಮ್ಮ ಇದು. ಅತ್ತೆ ಶಾರದಾ ಕೂಡ ನಗುತ್ತಾ 3 ಸೊಸೆಯರ ಅಡಿಗೆಯನ್ನು ಮೆಚ್ಚಿಕೊಳ್ಳುತ್ತಾಳೆ.
ಹೌದಯ್ಯ, ನನ್ನ ಸೊಸೆರು ಮೂವರು ಒಗ್ಗಟ್ಟಾಗಿದ್ದರೆ ಈ ಮನೆನೇ ಅಲ್ಲ, ಊರನ್ನು ಕೂಡ ಗೆಲ್ತಾರೆ. ಈ ಮಳೆಯಲ್ಲಿ ಅಷ್ಟು ಛಲದಿಂದ ಮಾಡಿದ್ದಕ್ಕೆ ಈ ಮೂವರಿಗೂ ನನ್ನ ಹ್ಯಾಟ್ಸ್ ಆಫ್. ಎಲ್ಲರೂ ಹಾಗೆ ಲೊಟ್ಟೆ ಹಾಕಿಕೊಂಡು ಹೊಗಳುತ್ತಾ ಇದ್ದಾರೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಸಂತೋಷ ಪಡುತ್ತಾರೆ. ಸರಿಯಾಗಿ ಅಷ್ಟರಲ್ಲಿಯೇ ಹೊರಗಡೆ ಗೇಟ್ ಹತ್ತಿರ ಯಾರೋ ಮಾತನಾಡಿಕೊಳ್ಳುತ್ತಿರುವ ಗಂಟಲು ಕೇಳಿಸುತ್ತದೆ. ನೋಡಿದರೆ ಊರಿನಲ್ಲಿ ಮಾಡುವ ಪಂಕಜ, ಸುಜಾತ, ಶಾಂತಿ ಮೂವರು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಒದ್ದೆಯಾಗುತ್ತಾ ಮುಖವನ್ನು ಒರೆಸಿಕೊಂಡು ಹಾಲ್ಗೆ ಬರ್ತಾರೆ. ಏನಮಿಕಾ, ಏನ್ ನಡೀತಾ ಇದೆ ಇಲ್ಲಿ? ಹೊರಗಡೆ ಏನೋ ಮಳೆ ಸಖತ್ತಾಗಿ ಹೊಡಿತಾ ಇದೆ, ನೀವೇನೋ ಈ ಮಳೆಯಲ್ಲಿ ಹಿಂದ್ಗಡೆ ಕೊಟ್ಟಿಗೆಯಲ್ಲಿ ಸೌದೆ ಒಲೆ ಇಟ್ಟು ಏನೋ ಅಡಿಗೆ ಮಾಡಿದಿರಂತಲ್ಲ. ಅಬ್ಬಬ್ಬಬ್ಬಾ, ಆ ಅಡಿಗೆ ವಾಸನೆ ಘಮಘಮ ಅನ್ನುತ್ತಾ ನಮ್ ಮನೆವರೆಗೂ ಬಂದು ಊರೆಲ್ಲ ಹರಡಿ ಹೋಗ್ತಾ ಇದೆ. ನಿಜಕ್ಕೂ ಏನ್ ಮಾಡಿದಿರೋ, ಏನ್ ತಿಂತಾ ಇದ್ದೀರೋ ಅಂತ ಹೀಗೆ ಕೊಡೆ ಹಿಡ್ಕೊಂಡು ಓಡ್ ಬಂದ್ವಿ. ಹೌದಮ್ಮ ಶಾರದಾ ಅವ್ರೇ, ನಿಮ್ಮ ಸೊಸೆರು ಮೂವರು ಸೇರಿ ಏನೋ ಹೊಸ ಐಟಮ್ ಮಾಡಿದಾರಂತಲ್ಲ. ಆ ಸುವಾಸನೆ ನೋಡ್ತಾ ಇದ್ರೇನೆ ನನ್ನ ಬಾಯಿಂದ ನೀರ್ ಬರ್ತಾ ಇದೆ. ನಮಗೂ ಸ್ವಲ್ಪ ಹೇಳಿ, ನಿಜಕ್ಕೂ ಏನು ಅಡಿಗೆ? ಅವರ ಮಾತನ್ನು ಕೇಳುತ್ತಲೇ ಅತ್ತೆ ಶಾರದಂಗೆ ಎಲ್ಲಿಲ್ಲದ ಗರ್ವ ಬರುತ್ತದೆ. ಸೋಫಾದಿಂದ ಗಂಭೀರವಾಗಿ ಎದ್ದು ನಿಲ್ಲುತ್ತಾಳೆ. ನೋಡಿದ್ರ ಮತ್ತೆ ನನ್ನ ಸೊಸೆಯರ ಏಟು, ಮೂವರು ಸೇರಿ ಮಳೆಯಲ್ಲಿ ಸೌದೆ ಒಲೆ ಮೇಲೆ ಅಮೃತದಂತಹ ಪಕೋಡ ಮಾಡಿದ್ದಾರೆ. ಅನಾಮಿಕಾ, ಇವ್ರಿಗೂ ಸ್ವಲ್ಪ ಕೊಡ್ರಿ ಅಮ್ಮ, ತಿಂದು ಹೇಗಿದ್ದಾರೋ ಹೇಳ್ತಾರೆ. ಅತ್ತೆ ಹೇಳುತ್ತಲೇ ಅನಾಮಿಕಾ ಎಷ್ಟೋ ಆನಂದದಿಂದ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಬಿಸಿ ಬಿಸಿಯಾಗಿ ಮಿಕ್ಕ ಪಕೋಡಗಳನ್ನೆಲ್ಲ ಪ್ಲೇಟ್ ಅಲ್ಲಿ ಹಾಕಿ ತಂದು ಆ ಮೂವರಿಗೆ ಕೊಡುತ್ತಾಳೆ. ಇನ್ನು ಪಕ್ಕದ ಮನೆ ಪಂಕಜ, ಸುಜಾತ, ಶಾಂತಿ ಮೂವರು ಹಸಿವೆಯಿಂದ ಇದ್ದ ಹಾಗೆ ಆ ಬಿಸಿ ಬಿಸಿ ಪಕೋಡಗಳನ್ನು ಬಾಯಲ್ಲಿ ಹಾಕಿಕೊಳ್ಳುತ್ತಾರೆ. ಅಷ್ಟೇ, ಒಂದು ಚೂರು ತಿನ್ನುತ್ತಲೇ ಅವ್ರ ಕಣ್ಣು ದೊಡ್ಡದಾಗುತ್ತದೆ. ಅಬ್ಬಬ್ಬಬ್ಬಾ, ಏನ್ ಅನಾಮಿಕಾ, ಅದು ಎಷ್ಟು ರುಚಿಯಾಗಿದೆ! ಮೇಲಾಗಿ ಕರಕರ ಅಂತ, ಒಳಗಡೆ ಜ್ಯೂಸಿಯಾಗಿ ಸಖತ್ತಾಗಿದೆ ತಾಯಿಯೇ. ನಾನು ಕೂಡ ಮನೆಯಲ್ಲಿ ಯಾವತ್ತೂ ಪಕೋಡ ಮಾಡ್ತಾನೆ ಇರ್ತೀನಿ, ಆದರೆ ಇಂತಹ ಟೇಸ್ಟು ನನ್ನ ಜನ್ಮದಲ್ಲಿ ನೋಡಿಲ್ಲ. ತುಂಬಾ ಚೆನ್ನಾಗಿದೆ. ಹೌದು ಪಂಕಜ, ನೀನ್ ಹೇಳಿದ್ದು ನಿಜಾನೇ. ಈ ಚಳಿಗಾಲದಲ್ಲಿ ಮಳೆಗೆ, ಆ ಸೌದೆ ಒಲೆ ಮೇಲೆ ಹೊಗೆ ವಾಸನೆಗೆ ಈ ಪಕೋಡ ತಿಂತಾ ಇದ್ರೆ ನಿಜಕ್ಕೂ ಬಿಡಬೇಕು ಅಂತಾನೆ ಅನಿಸ್ತಾ ಇಲ್ಲ. ನೀವು ಮೂವರು ವಾರಗಿತ್ಯರ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಮ್ಮ. ಅಡಿಗೆ ತುಂಬಾ ಚೆನ್ನಾಗಿದೆ, ನಿಜವಾಗಿಯೂ ಅಮೃತದ ಹಾಗಿದೆ ಅಕ್ಕ. ಊರಿನವರೆಲ್ಲ ನಿನ್ನ ಸೊಸೆಯರಿಗೆ ಅಡಿಗೆ ಬರೋದಿಲ್ಲ ಅಂತ ಏನೇನೋ ಬಾಯಿಗೆ ಬಂದ ಹಾಗೆ ಅಂತ ಇದ್ರೆ, ಈ ದಿನ ಈ ಅಡಿಗೆ ತಿಂದ ಮೇಲೆ ಅವರ ಬಾಯಿ ಮುಚ್ಚಲೇಬೇಕು. ಈ ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ಇಷ್ಟು ಒಳ್ಳೆಯ ಅಡಿಗೆ ಮಾಡಿದ್ದಕ್ಕೆ ನಿಮ್ಮ ಮೂವರಿಗೂ ಕೈ ಮುಗಿಬಹುದು. ಊರಿನಲ್ಲಿ ಯಾವತ್ತು ಹೊಟ್ಟೆ ಕಿಚ್ಚು ಪಡುವವರು ಬಂದು ಅಷ್ಟು ಚೆನ್ನಾಗಿ ಹೊಗಳುತ್ತಾ ಇದ್ದಿದ್ದಕ್ಕೆ ಅನಾಮಿಕಾ, ಅವನಿ, ಅಂಜಲಿಯರ ಆನಂದಕ್ಕೆ ಹದ ಇಲ್ಲದಾಗುತ್ತದೆ. ಅತ್ತೆ ಶಾರದ ಕೂಡ ಮೀಸೆ ಇಲ್ಲದಿದ್ದರೂ ಮೀಸೆ ತಿರುವಿದ ಹಾಗೆ ಗರ್ವ ಬರುತ್ತದೆ. ಹಾಗೆ ಎಲ್ಲರೂ ಪಕೋಡಗಳನ್ನು ತಿಂದು ಮುಗಿಸೋ ಹೊತ್ತಿಗೆ ಹೊರಗಡೆ ಅಲ್ಲಿವರೆಗೂ ಸುರಿಯುತ್ತಿದ್ದ ಮಳೆ ಒಂದೇ ಸಲಕ್ಕೆ ನಿಂತು ಹೋಗುತ್ತದೆ. ಆಕಾಶ ಸ್ವಲ್ಪ ತಿಳಿಯಾಗುತ್ತದೆ. ಅಬ್ಬಾ, ಬನ್ನಿ ಹಾಗೆ ಕೆರೆ ಕಟ್ಟೆ ಹೋಗಿ ಊರಲ್ಲಿ ಹೇಗಿದೆಯೋ ನೋಡ್ಕೊಂಡ್ ಬರೋಣ ಎಂದು ರಮೇಶ್, ಸುರೇಶ್, ಅರುಣ್ ಮೂವರ ಜೊತೆ ಮಾವ ಪ್ರಸಾದ್ ಕೂಡ ಗಬಗಬ ಶರ್ಟ್ ಹಾಕಿಕೊಂಡು ಹಾಲಿಂದ ಹೊರಗೆ ಬಂದು ಹೊರಟು ಹೋಗುತ್ತಾರೆ. ಗಂಡಸರೆಲ್ಲ ಹೊರಗೆ ಹೋಗುತ್ತಲೇ ಹಾಲ್ನಲ್ಲಿ ಅತ್ತೆ ಶಾರದಾ, ವಾರಗಿತ್ಯರು ಅನಾಮಿಕಾ, ಅವನಿ, ಅಂಜಲಿಯರ ಜೊತೆ ಸೇರಿ ಊರಿನ ಹೆಂಗಸರು ಪಂಕಜ, ಸುಜಾತ, ಶಾಂತಿ ಮಾತ್ರವೇ ಮಿಕ್ಕುತ್ತಾರೆ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಮೆಲ್ಲಗೆ ಹೆಂಗಸರ ಮಾತುಗಳನ್ನು ಶುರು ಮಾಡುತ್ತಾರೆ. ನೋಡಿದ್ರೆ ಶಾರದಾ ಅವರೇ, ಗಂಡಸರಿಗೆ ಮಳೆ ಹಾಗೆ ಕಡಿಮೆ ಆಗುತ್ತೋ ಇಲ್ವೋ, ತಿಂದ ಹಾಗೆ ಹೊರಗಡೆ ಓಡಿದ್ರು. ಆದ್ರೆ ನಿಮ್ಮ ಸೊಸೆಯರು ಮಾತ್ರ ಸಖತ್ತಾಗಿದ್ದಾರೆ. ಈ ದಿನದಲ್ಲಿ ವಾರಗಿತ್ತಿಯರು ಅಂದ್ರೇನೆ ಒಬ್ಬರನ್ನೊಬ್ರು ನೋಡ್ಕೊಂಡು ಅಳತಾ ಅಡಿಗೆ ಮನೆಯನ್ನ ಚೂರ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಸೊಸೆಯರು ಮಾತ್ರ ಮಳೆಯನ್ನು ಕೂಡ ಕೊಡೆ ಹಿಡ್ಕೊಂಡು ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಳ್ತಾ ಮಾಡೋದನ್ನ ನೋಡ್ತಾ ಇದ್ರೆ ಸಂತೋಷ ಅನ್ಸುತ್ತಪ್ಪ. ಹೌದು ಅಕ್ಕ, ಈ ಅನಾಮಿಕಾ, ಅವನಿ, ಅಂಜಲಿಯರನ್ನು ನೋಡಿ ನಮ್ಮ ಊರಿನಲ್ಲಿಯೇ ಮಿಕ್ಕ ವಾರಗಿತ್ತಿಯರು ಕೂಡ ಬುದ್ಧಿ ಕಲಿಸ್ಬೇಕು. ಬಿಡಿ ಬಿಡಿಯಾಗಿ ಮಾಡಿದಾಗ ಅಡಿಗೆ ಹಾಳಾಗಿ ಹೋದರೂ ಮೂವರು ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಊರೆಲ್ಲ ಮೆಚ್ಚುವ ರುಚಿ ಬಂದಿದೆ, ನೋಡಿದ್ರಾ? ಆ ಮಾತಿಗೆ ದೊಡ್ಡ ಸೊಸೆ ಅನಾಮಿಕಾ ನಗುತ್ತಾ ಎಲ್ಲರ ಕಡೆ ನೋಡುತ್ತಾಳೆ. ನಿಜಾನೇ ಸುಜಾತಕ್ಕ, ನಾವು ಮೊದಲು ಈ ಗಲಾಟೆಗೆ ಹೋಗಿ ಬಿಡಿ ಬಿಡಿಯಾಗಿ ಮಾಡಿ ತಪ್ಪು ಮಾಡಿದ್ವಿ. ಆದ್ರೆ ಅತ್ತೆ ಬೈಯೋ ಹೊತ್ತಿಗೆ ಎಲ್ಲರೂ ಸೇರಿದರೆ ನಮ್ಮ ಮನೆಯ ಗೌರವ ನಿಲ್ಲುತ್ತೆ ಅಂತ ಅರ್ಥವಾಯ್ತು. ಅದಕ್ಕೆ ಕೈ ಜೋಡಿಸಿದ್ವಿ. ಅತ್ತೆ ಶಾರದಾ ಎಷ್ಟೋ ಗರ್ವದಿಂದ ಸೊಸೆಯರ ಮೂವರ ಕಡೆ ನೋಡಿ ನಗುತ್ತಾಳೆ. ನನ್ನ ಸೊಸೆಯರು ಮೂವರು ಒಂದಾಗಿದ್ದಾರೆ, ಇನ್ನು ಈ ಮನೆಗೆ ಎಂತಹ ದೋಖಾನೂ ಇಲ್ಲ. ಹೆಂಗಸರು ಮನೆಯೊಳಗೆ ಒಗ್ಗಟ್ಟಾಗಿದ್ದರೆ ಆ ಮನೆಯೇ ಒಂದು ಸ್ವರ್ಗ. ನಿಜವೇ ಅಮ್ಮ, ಈ ಮೂವರು ವಾರಗಿತ್ತಿಯರು ಒಂದಾಗಿದ್ರೆ ಕೋಡಪಲ್ಲಿ ಊರಿಗೆ ಹೊಸ ರುಚಿ ತೋರಿಸ್ತಾರೆ ಅಂತ
ಈ ದಿನ ರುಜುವಾಯ್ತು, ನಾವು ಇನ್ನು ಹೋಗ್ ಬರ್ತೀವಿ. ಆ ಮಾತಿನಿಂದ ಮೂವರು ಕೊಡೆ ಜೋಡಿಸಿಕೊಂಡು ತಮ್ಮ ಮನೆಗಳಿಗೆ ಹೊರಡುತ್ತಾರೆ. ನೋಡಿದ್ರ ಸೊಸೆಯರೇ, ಒಂಟಿಯಾಗಿ ಸಾಧಿಸಲಾರದ್ದು ಮೂವರು ಒಗ್ಗಟ್ಟಾಗಿದ್ದರೆ ಸಾಧಿಸಬಹುದು ಅಂತ ಈ ದಿನ ನೀವೇ ನಿರೂಪಿಸಿದ್ದೀರಾ. ನಿಮ್ಮ ಮೂವರ ಛಲಕ್ಕೆ ನನ್ನ ಜೋಹಾರ್. ವಾರಗಿತ್ತಿಯರು ಮೂವರು ಇನ್ನು ಮೇಲೆ ಯಾವತ್ತೂ ಬಿಡಬಾರದು ಎಂದು ಮನಸ್ಸಲ್ಲಿ ಗಟ್ಟಿಯಾಗಿ ಅಂದುಕೊಂಡು ಅತ್ತೆಗೆ ಕೈ ಮುಗಿಯುತ್ತಾರೆ. ಹಾಗೆ ಮಳೆಗಾಲದ ರಾತ್ರಿ ಹೆಂಗಸರ ಐಕ್ಯಮತ್ಯದಿಂದ ಕತೆ ಎಷ್ಟೋ ಸಂತೋಷದಿಂದ ಸುಖಾಂತವಾಗುತ್ತದೆ. ಮನೆಯಲ್ಲಾದರೂ ಹೊರಗಾದರೂ ಬಿಡಿಬಿಡಿಯಾಗಿ ಕೆಲಸಗಳು ಹಾಳಾಗಿ ಹೋಗುತ್ತದೆ. ಅದೇ ವಾರಗಿತ್ತಿಯರಾದರೂ ಒಡ ಹುಟ್ಟಿದವರಾದರೂ ಒಗ್ಗಟ್ಟಾಗಿ ಒಂದಾಗಿದ್ದರೆ ಎಂತಹ ಕಷ್ಟವಾದರೂ ವಾತಾವರಣದಲ್ಲಾದರೂ ವಿಜಯ ಸಾಧಿಸುವುದು ಖಾಯಂ. ಒಗ್ಗಟ್ಟೇ ಮಹಾಬಲ.